ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೂ ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ ಸುಸ್ವಾಗತ. ಈಗ 2025ರ ಎಸ್ ಎಸ್ ಎಲ್ ಸಿ 10th ಸ್ಟೂಡೆಂಟ್ಸ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅನ್ನು ಈಗ ಬರೆಯುತ್ತಿದ್ದಾರೆ. ಆದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದ ರಿಸಲ್ಟ್ಸ್ ಅನ್ನು ಯಾವಾಗ ಬಿಡ್ತಾರೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇದ್ದೀವಿ ಮತ್ತು ಹಲವಾರು ನಿಮಗೆ ಯೂಸ್ ಆಗುವ ಟಿಪ್ಸ್ ಹೇಳ್ತಾ ಇದ್ದೀನಿ. ನೀವು ಕೊನೆಯವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಈಗ ಎಸ್ ಎಸ್ ಎಲ್ ಸಿ 2025ರ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿನಿಯರೇ ಯಾರೇ ಆಗಿರಲಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಕೊಳ್ತಾ, ಪ್ಲೀಸ್ ಡೂ ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿಟ್ಟುಕೊಳ್ಳಿ. ಯಾವುದೇ ಅಪ್ಡೇಟ್ ಬರಲಿ ಎಸ್ ಎಸ್ ಎಲ್ ಸಿಯಿಂದ ನಿಮ್ಮ ಮೊಬೈಲ್ಗೆ ತಲುಪ್ತಾ ಇರುತ್ತೆ, ಇನ್ಫಾರ್ಮೇಷನ್ ನೀಡ್ತಾ ಇರುತ್ತೆ, ಒಳ್ಳೆಯ ಸಹಾಯವನ್ನು ನೀಡ್ತಾ ಇರುತ್ತೆ ಅನ್ನುವ ಒಂದು ಉದ್ದೇಶ ಆದರೆ ನಂದು. ಪ್ಲೀಸ್ ಟು ಲೈಕ್. ಇನ್ನು ಟಾಪಿಕ್ಗೆ ಬರೋಣ. ಕೊನೆಯವರೆಗೂ ನೋಡಿ ವಿದ್ಯಾರ್ಥಿಗಳೇ. ವೆಲ್ ದೇರ್ ಬಿ ಆ್ಯನ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇನ್ 2025. ಕರ್ನಾಟಕ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ಸ್ 2025. The Karnataka School Examination and Assessment Board KSEAB will conduct the Karnataka SSLC exam 2025 from March 21 to April 4, 2025. The final Karnataka SSLC timetable ಅಂತ ಇಲ್ಲಿ ತಿಳಿಸಿದ್ದಾರೆ ವಿದ್ಯಾರ್ಥಿಗಳೇ. ನಮ್ಮ ಒಂದು ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮಿನವರು KSEAB ಅವರು ಏನು ಮಾಡಿದ್ದಾರೆ, ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ 2025ನೇ ಇಸ್ವಿಯಲ್ಲಿ ಎಕ್ಸಾಮ್ ಅನ್ನು ನಡೆಯಲಾಗುತ್ತೆ. ಈಗಾಗಲೇ ಫೈನಲ್ ಕರ್ನಾಟಕ ಎಸ್ ಎಸ್ ಎಲ್ ಸಿ ಟೈಮ್ ಟೇಬಲ್ ಅನ್ನು ರಿಲೀಸ್ ಮಾಡಿದ್ದೇವೆ ಜನವರಿ 10ರಂದು ಅಂತ ಇಲ್ಲಿ ಮಾಹಿತಿಯನ್ನು ತಿಳಿಸಿದ್ದಾರೆ. ನಂತರ ವಿದ್ಯಾರ್ಥಿಗಳೇ, ನಿಮ್ಮ ರಿಸಲ್ಟ್ ಯಾವ ದಿನಾಂಕದಂದು ಅನ್ನೋದು ಇಲ್ಲಿ ಮ್ಯಾಟರ್ ಕ್ಲಿಯರ್ ಆಗಿ ಹೇಳ್ಕೊಳ್ತಾ ಹೋಗ್ತೀನಿ, ಕೊನೆಯವರೆಗೂ ನೋಡಿ. The Karnataka SSLC 10th standard results for 2025 are expected to be announced in May 2025. ಮೇ ತಿಂಗಳಿನಲ್ಲಿ 2025ಕ್ಕೆ ನಿಮ್ಮ ಒಂದು ರಿಸಲ್ಟ್ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಯಾವ ದಿನಾಂಕ ಅನ್ನೋದು ಕನ್ಫರ್ಮ್ ಆಗಿ ತಿಳಿಸಿಲ್ಲ. ನಾನು ಹೇಳ್ತಿದ್ದೀನಿ ವಿದ್ಯಾರ್ಥಿಗಳೇ, 100ಗೆ 100% ಎಸ್ ಎಸ್ ಎಲ್ ಸಿ ಫಲಿತಾಂಶ ಒಂದು ಯಾವಾಗ ಬಿಡ್ತಾರೆ ಅಂದರೆ ಮೇ 12ನೇ ದಿನಾಂಕದಂದು 2025ಕ್ಕೆ ಖಂಡಿತ ಬಿಡಲಾಗುತ್ತೆ. ಏಕೆ ಅಂದರೆ ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ಬರೆದಿರ್ತೀರಲ್ವ ನೀವು ಎಕ್ಸಾಮ್. ಆಗ ಏಪ್ರಿಲ್ 4ರಿಂದ ಹಿಡಿದು ಮೇ 12ರವರೆಗೆ ಎಷ್ಟು ಟೈಮ್ ತಗೊಳ್ತಾರೆ ಗೊತ್ತಾ ಕರೆಕ್ಷನ್ ಮಾಡೋಕ್ಕೆ? ಈ ಟೈಮ್ ಸಾಲಲ್ಲ. ಆರಾಮಾಗಿ ಈ ಟೈಮ್ ಎಷ್ಟೊಂದು ಅವಶ್ಯಕತೆ ಮಾಡ್ಕೊಳ್ತಾರೆ ಅವರು. ಇನ್ನು ಮೇ 12ರ ಒಳಗಡೆ, ಮೇ 9ರ ಮೇಲೆ ನಿಮ್ಮ ರಿಸಲ್ಟ್ ಅನ್ನು ಬಿಡುಗಡೆ ಮಾಡಲಾಗುತ್ತೆ. ವಿತ್ ದಿ ಎಕ್ಸಾಕ್ಟ್ ಡೇಟ್ ಟು ಬಿ ಕನ್ಫರ್ಮ್ಡ್ ಬೈ ದಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಹೇಳ್ತಿದ್ದಾರೆ. KSEAB ಅವರು ಕನ್ಫರ್ಮ್ ಡೇಟ್ ತಿಳಿಸುತ್ತಾರೆ ಅಂತ ಇಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಹೆಚ್ಚು ಕಮ್ಮಿ ಯಾವ ಡೇಟ್ ಅಂತೂ ಕನ್ಫರ್ಮ್ ಇಲ್ಲ, ಅದೊಂದು ವಿಷಯ. ಇನ್ನು ಮಂತ್ ಅಂದರೆ ತಿಂಗಳು ಮೇ, ಇನ್ನು ಇಯರ್ 2025. ಇನ್ನು ಕೆಲವು ಸೂಚನೆಗಳು. ಎಸ್ ಎಸ್ ಎಲ್ ಸಿ 2025ರ ಪರೀಕ್ಷೆ ಬರೆಯುವ ವಿದ್ಯಾರ್ಥಿನಿಯರೇ ಗಮನವಿಟ್ಟು ಶ್ರದ್ಧೆಯಿಂದ ಕೇಳ್ಕೊಳ್ತಾ ಹೋಗಿ. ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋದಂತೂ ತಪ್ಪದೆ ಮರೆಯಬೇಡಿ. ಟಿಪ್ಸ್ ಅಂತ ಹೇಳಿದೆ ಅಲ್ವಾ. ಈಗ ಮೊದಲನೆಯ ಟಿಪ್ ಏನು ಅಂದರೆ, ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಈಗ ಮೊದಲನೇ ಬಾರಿಗೆ ಈ ಸ್ಕೂಲ್ ಅನ್ನು ಬಿಟ್ಟು, ಅಂದರೆ ಇವರು ಓದಿರುವಂತಹ ಸ್ಕೂಲ್ ಅನ್ನು ಬಿಟ್ಟು ಬೇರೆ ಸ್ಕೂಲ್ಗೆ ಹೋಗಿ ಪರೀಕ್ಷೆಯನ್ನು ಬರೆಯಬೇಕಾಗುತ್ತೆ. ಹೌದು, ಆದ್ದರಿಂದ ವಿದ್ಯಾರ್ಥಿಗಳು ತುಂಬ ಸ್ವಲ್ಪ ಟೆನ್ಷನಲ್ಲಿ ಇದ್ದಾರೆ. ಯಾವುದೇ ಟೆನ್ಷನ್ ಬೇಡ ವಿದ್ಯಾರ್ಥಿಗಳೇ, ಧೈರ್ಯ ಇರಲಿ. ನಾನು ಪರೀಕ್ಷೆಯನ್ನು ಚೆನ್ನಾಗಿ ಬರ್ತೀನಿ, ಪಾಸ್ ಆಗ್ತೀನಿ ಅನ್ನುವ ಒಂದು ಧೈರ್ಯ ನಮಗೆ ಇರಲೇಬೇಕು. ಏಕೆಂದರೆ ಆ ಧೈರ್ಯ ಇಲ್ಲ ಅಂದರೆ ಇನ್ನು ಏನು ಮಾಡೋಕ್ಕೆ ಆಗಲ್ಲ. ಓಕೆ, ಇದೊಂದು ಫಸ್ಟ್ ಆಫ್ ಆಲ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಾನು ಕೊಡುವಂತಹ ಮಾಹಿತಿ. ಇನ್ನು ಟಿಪ್ 2 ಏನಂದರೆ, ಯಾವುದೇ ವಿದ್ಯಾರ್ಥಿಗಳು ನೀವು ನಾನು ಓನ್ ಆಗಿ ಬರಿತೀನಿ ಅಂತ ಓವರ್ ಕಾನ್ಫಿಡೆನ್ಸ್ ಇಟ್ಕೋಬಾರ್ದು. ನಿಮಗೆ ಅರ್ಥ ಆಗ್ತಾ ಇಲ್ವಲ್ವ? ಯಾವುದೇ ವಿದ್ಯಾರ್ಥಿ ಆಗಲಿ, ನಾನು ಚೆನ್ನಾಗಿ ಬರ್ತೀನಿ ಅಂತ ನಿಮಗೆ ಒಂದು ಅತೀ ದೊಡ್ಡ ಸ್ಥಾನ ಇದೆ ಅಂತ ತಿಳ್ಕೊಬಾರ್ದು. ಏಕೆ ಅಂದರೆ ಈಗ ನಾನು ಟಾಪರ್ ಆಗಿಬಿಡ್ತೀನಿ ಅಂತ ಕೆಲವರು ಇರ್ತಾರೆ.
ಬಟ್ ಏನು ಬರೆಯಲ್ಲ. ಯಾಕೆ? ಅವರು ಓದಿರಲ್ಲ. ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ, ನೀವು ಏನು ಆದರೂ ನಿಮಗೆ ಐಡಿಯಾ ಇಲ್ಲ ಓನ್ ಆಗಿ ಬರೆಯೋದು. ಮತ್ತು ನಾನು ಓದಿಲ್ಲ ಅಂದರೆ ತುಂಬ ತೀವ್ರವಾಗಿ ನೀವು ಅಳ್ತೀರ. ಯಾಕೆ ಅಂದರೆ ನೀವು ಏನು ಬರಲಾರ್ದೆ ಬರ್ತೀರ. ಇಲ್ಲ ನಾನು ಓದಿಲ್ಲ, ಸ್ವಲ್ಪ ನನಗೆ ಓನ್ ಆಗಿ ಬರಿತೀನಿ, ಬಟ್ ನನಗೆ ಸ್ಟೋರಿ ಪ್ರಕಾರ ಬರ್ಕೊತ ಹೋಗ್ತೀನಿ. ಇನ್ನು ನನಗೆ ಆ ಕ್ವಶನ್ ನೋಡಿದರೆ ಸಾಕು, ಆನ್ಸರ್ ಬಂದುಬಿಡುತ್ತೆ, ಹಿಂಗೆ ಮೈಂಡಲ್ಲಿ ಫಿಕ್ಸ್ ಇದೆ ಅಂದರೆ ಏನು ಈ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಪಾಸಾಗಿ ನೀವು ಮುಂದಕ್ಕೆ ಹೋಗ್ತೀರಾ. ಇಲ್ಲ ನನಗೆ ಓದಿಲ್ಲ ಮತ್ತು ಏನು ಮಾಡಿಲ್ಲ, ಪ್ರಾಕ್ಟೀಸ್ ಮಾಡಿಲ್ಲ, ನನಗೆ ಓನ್ ಆಗಿ ಬರೆಯೋಕ್ಕೆ ಬರಲ್ಲ ಅಂದರೆ ನಿಮ್ಮಿಷ್ಟ, ಏನು ಆದರೂ ಡಿಸೈಡ್ ಮಾಡಿ. ನಂತರ ಟಿಪ್ 3, ಯಾವುದೇ ವಿದ್ಯಾರ್ಥಿನಿಯರೇ ಆಗಲಿ, ಬುಕ್ಲೆಟ್ ಒಳಗಡೆ ನೀವು ಪರೀಕ್ಷೆ ಬರೆಯೋಕ್ಕೆ ಹೋಗ್ತೀರಾ, 10 ಗಂಟೆ ಆಗುತ್ತೆ, ನಿಮ್ಮ ಕೈಗೆ ಒಂದು ಪೇಪರ್ ಬರುತ್ತೆ. ಅದು ಯಾವುದು? ಬುಕ್ಲೆಟ್ ಪೇಪರ್ ಫಸ್ಟ್ ಬರುತ್ತೆ. ಓಕೆ, ಆ ಬುಕ್ಲೆಟ್ ಒಳಗಡೆ ಪ್ಲೀಸ್ ಎಲ್ಲ ವಿದ್ಯಾರ್ಥಿನಿಯರೇ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುವ ವಿಡಿಯೋಸ್, ಪ್ಲೀಸ್ ಈ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಂತೂ ಮರೆಯಬೇಡಿ. ತುಂಬ ಹೆಲ್ಪ್ಫುಲ್ ವಿಡಿಯೋಸ್ ಬಿಡ್ತಾ ಇರ್ತೀನಿ. ತುಂಬ ಸಹಾಯ ಆಗುತ್ತೆ ವಿದ್ಯಾರ್ಥಿಗಳೇ. ಓಕೆ, ಇನ್ನು ನೀವು ಈಗ ಮಾರ್ಚ್ 21 ಕನ್ನಡ ಪರೀಕ್ಷೆ ಇದೆ, ಆಯಿತು. 10 ಗಂಟೆ, ಇನ್ನು 10 ಗಂಟೆಗೆ ನಿಮ್ಮ ಕೈ ಒಳಗಡೆ ಫಸ್ಟ್ ಬರೋದು ಬುಕ್ಲೆಟ್. ಆ ಬುಕ್ಲೆಟ್ ಅಲ್ಲಿ ಫ್ರಂಟ್ ಪೇಪರ್ ಅಂದರೆ ಮುಂದೆ ನಿಮ್ಮ ಒಂದು ರಿಜಿಸ್ಟರ್ಡ್ ನಂಬರ್ ಅನ್ನು ಕೇಳಿರ್ತಾರೆ. ನೀವು ಹೇಗಿದೆ ಹಾಲ್ ಟಿಕೆಟ್ನಲ್ಲಿ ಹಾಗೆ ಫಿಲಪ್ ಮಾಡಬೇಕು. ಇನ್ನೊಂದು ನಿಮ್ಮ ಸಿಗ್ನೇಚರ್ ಅನ್ನು ಚೆನ್ನಾಗಿ ಮಾಡಿ ಬರಬೇಕು. ಏಕೆ ಅಂದರೆ ಕೆಲವು ಹುಡುಗರು ಸೈನ್ ಸಿಗ್ನೇಚರ್ ಅನ್ನೋದು ಡಿಫ್ರೆನ್ಸ್ ಗೊತ್ತಿಲ್ಲ, ಅಂದರೆ ವ್ಯತ್ಯಾಸ ಗೊತ್ತಿಲ್ಲ. ಸೈನ್ ಮಾಡೋ ಬದಲು ಸಿಗ್ನೇಚರ್ ಮಾಡ್ತಾರೆ, ಸಿಗ್ನೇಚರ್ ಮಾಡೋ ಬದಲು ಸೈನ್ ಮಾಡ್ತಿರ್ತಾರೆ. ಯಾವುದು ಹೇಗೆ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ತಿಳಿದುಕೊಳ್ಳಿ. ಇನ್ನು ನಂತರ 4th ಟಿಪ್, 4ನೆಯ ಟಿಪ್ ಏನು ಅಂದರೆ ವಿದ್ಯಾರ್ಥಿಗಳೇ, ಈಗ ನೀವು ಪರೀಕ್ಷೆ ಬರೆಯುತ್ತೀರಾ. ಓಕೆ, MCQ ಸ್ವಲ್ಪ ಇದ್ದಾವೆ. ನೆಕ್ಸ್ಟ್ ಏನಿದ್ದಾವೆ, ಬಿಟ್ಟ ಸ್ಥಳ ತುಂಬಿರಿ ಮತ್ತು ಇನ್ನು ಹೊಂದಿಸಿ ಬರೆಯಿರಿ, ಇದ್ದಾವೆ 20 ಮಾರ್ಕ್ಸ್ಗೆ ಇವೆಲ್ಲ. ನಂತರ ಇನ್ನು 1 ವಾಕ್ಯದಲ್ಲಿ ಉತ್ತರಿಸಿರಿ, 2-3 ವಾಕ್ಯದಲ್ಲಿ ಉತ್ತರಿಸಿರಿ, 5-6 ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕ್ವಶನ್ಸ್ ಕೇಳಿರ್ತಾರೆ. ಓಕೆ, ಅಲ್ಲಿ ನೀವು ಏನು ಮಾಡ್ತೀರಾ ಅಂದರೆ ಕೆಲವೊಂದರಲ್ಲಿ ನೀವು ಮಿಸ್ಟೇಕ್ಸ್ ಮಾಡಿರ್ತೀರಾ, ಅದನ್ನು ನೀವು ಏನು ಮಾಡ್ತೀರಾ, ತಿದ್ದುತ್ತೀರಾ. ನೀವು ತಿದ್ದೋಕೆ ಹೋಗಬಾರ್ದು. ಏನೇ ಮಿಸ್ಟೇಕ್ ಆಗಿರಲಿ, ಮುಂದೆ ಒಂದು ಸೆಂಟೆನ್ಸಸ್ ಸೇರಿಸಿ ಬರೆದು ಆ ಕ್ವಶನ್ ಅನ್ನು ಕಂಪ್ಲೀಟ್ ಮಾಡಬೇಕು. ನಾನು ರಾಂಗ್ ಬರ್ದೀನಿ ಅಂತ ತಿದ್ದೋಕೆ ಹೋದರೆ ಅಲ್ಲಿ ನೀವು ರಾಂಗ್ ಬರ್ದಿರಿ ಅಂತ ಕ್ವಶನ್ ನೋಡಿದ ತಕ್ಷಣವೇ ಆನ್ಸರ್ ಗೊತ್ತಾಗ್ಬಿಟ್ಟಿರುತ್ತೆ ಅಲ್ವಾ. ಆವಾಗ ಆ ಕ್ವಶನ್ಗೆ ಮಾರ್ಕ್ಸೇ ಕೊಡಲ್ಲ ನೀವು ತಿದ್ದಿದ್ರೆ. ಈಗಿರುತ್ತೆ ನೋಡ್ರಿ ಪರಿಸ್ಥಿತಿ. ಸ್ಟ್ರಿಕ್ಟ್ ಕರೆಕ್ಷನ್ ನಡೆಯುತ್ತೆ ವಿದ್ಯಾರ್ಥಿಗಳೇ. ತುಂಬ ಕೇರ್ಫುಲ್, ಭಾರಿ ನಿಮ್ಮ ಒಂದು ಮೈಂಡ್ ಕಾನ್ಸಂಟ್ರೇಷನ್ ಇಟ್ಟು ಬರೆಯಿರಿ ಪರೀಕ್ಷೆ. ಇನ್ನು ನಿಮ್ಮ ಒಂದು ರಿಸಲ್ಟ್ ಹೆಂಗೆ ಚೆಕ್ ಮಾಡಬೇಕಂತ ಹೇಳ್ತೀನಿ ಕೇಳಿ ವಿದ್ಯಾರ್ಥಿಗಳೇ, ಗಮನವಿಟ್ಟು. ಹೌ ಟು ಚೆಕ್ ಅಂತ ಕಾಣ್ತಾ ಇದೆ. ವಿಸಿಟ್ ದಿ ಅಫಿಷಿಯಲ್ ವೆಬ್ಸೈಟ್. ಆ ವೆಬ್ಸೈಟ್ ಹೆಸರೇನು? corresults.nic.in ಅನ್ನುವ ಒಂದು ವೆಬ್ಸೈಟ್. ಕ್ಲಿಕ್ ಆನ್ ದಿ ಲಿಂಕ್ ಫಾರ್ ದಿ ಕರ್ನಾಟಕ SSLC ಕ್ಲಾಸ್ 10 ರಿಸಲ್ಟ್ಸ್ 2025. ಓಕೆ, ಆ ವೆಬ್ಸೈಟ್ ಅನ್ನು ಕ್ಲಿಕ್ ಮಾಡಿದರೆ ಎಂಟರ್ ಯುವರ್ ರಿಜಿಸ್ಟರ್ಡ್ ನಂಬರ್ ಅಂತ ಕಾಣುತ್ತೆ. ಅದನ್ನು ಕ್ಲಿಕ್ ಮಾಡಿ ಮತ್ತು ನಿಮ್ಮ ರಿಜಿಸ್ಟರ್ಡ್ ನಂಬರನ್ನು ಎಂಟ್ರ್ ಮಾಡಿ, ಹಾಲ್ ಟಿಕೆಟ್ನಲ್ಲಿ ಇರೋದು. ನಂತರ ನಿಮ್ಮ ಒಂದು ರೋಲ್ ನಂಬರ್ ಏನು ಕೇಳಲ್ಲ, ಬಟ್ ಎಂಟರ್ ಕೊಟ್ಬಿಡಿ, ಸಬ್ಮಿಟ್ ಅಂತ. ಯುವರ್ SSLC ರಿಸಲ್ಟ್ 2025 ವಿಲ್ ಬಿ ಡಿಸ್ಪ್ಲೈಡ್ ಆನ್ ದಿ ಸ್ಕ್ರೀನ್. ಅಂದರೆ ನಿಮ್ಮ ಒಂದು SSLC ರಿಸಲ್ಟ್ ಮೊಬೈಲ್ನಲ್ಲಿ ಕಾಣಿಸ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಅಂತ ಅರ್ಥ. ವಾಟ್ ಈಸ್ ದಿ ಮಾರ್ಕ್ ಆಫ್ A+ ಇನ್ SSLC? In the Karnataka SSLC 10th standard grading system, an A+ grade corresponds to a percentage range of 91 to 100%. 91ರಿಂದ 100% ಇರೋದು A+ ಅಂತ ಗ್ರೇಡ್ ಅರ್ಥ ವಿದ್ಯಾರ್ಥಿಗಳೇ. ಇನ್ನು ಹೇರ್ಸ್ ಎ ಮೋರ್ ಡೀಟೇಲ್ ಬ್ರೇಕ್ ಡೌನ್ ಆಫ್ ದಿ SSLC ಗ್ರೇಡಿಂಗ್ ಸಿಸ್ಟಮ್. ಪರ್ಸಂಟೇಜ್ ಮಾರ್ಕ್ಸ್, ಗ್ರೇಡ್ ಪಾಯಿಂಟ್ ಅಂತ ಕಾಣ್ತಾ ಇದೆ ನಿಮ್ಮ ಕಣ್ಣಿಗೆ, ಮತ್ತು ಸಾಕ್ಷಿ ಪ್ರೂಫ್ ಇದೆ. 91 to 100 A+, 9.0 to 10, ಓಕೆ, ಗ್ರೇಡ್ ಪಾಯಿಂಟ್. 81 to 90 A, 8.0 to 8.9 ಅಂತ ಈ ಕಡೆ ಕಾಣ್ತಾ ಇದೆ. 71 to 80 B+, 7.0 to 7.9
ಇನ್ನು 61 ಟು 70 ಬಿ 6.0 ಟು 6.9. ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ? ಎಷ್ಟು ಅಂಕಗಳು ಬಂದರೆ ಯಾವ ಗ್ರೇಡ್ ಸಿಗುತ್ತೆ ಅನ್ನುವ ಒಂದು ಇಮೇಜ್ ಮುಖಾಂತರ ನಿಮಗೆ ತಿಳಿಸಿದ್ದೇನೆ ಎಲ್ಲ ಮಾಹಿತಿಗಳು. ಇನ್ನು ಎಲ್ಲ SSLC 2025 ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳೇ ಗಮನವಿಟ್ಟು ಶ್ರದ್ಧೆಯಿಂದ ಯಾವುದೇ ಆಲೋಚನೆ ಇಲ್ಲದೆ ಕಾಮ್ ಆಗಿ ರಿಲ್ಯಾಕ್ಸ್ ಆಗಿ, ಯಾವುದೇ ಆಲೋಚನೆ ಬೇಡ, ಏನು ಓದೀನಿ ಅನ್ನೋದು ಅದೊಂದೇ ಸ್ವಲ್ಪ ಜ್ಞಾಪಕ ಇಸ್ಕೊಳ್ತಾ, ಯಾವ ಪ್ರಶ್ನೆ ಬಂದಿದೆ ಆ ಪ್ರಶ್ನೆಗೆ ಆನ್ಸರ್ ಏನು ಅನ್ನೋದು ನೀವು ಮೈಂಡ್ನಲ್ಲಿ ರೀಪ್ಲೇಸ್ ಮಾಡ್ಕೊಳ್ತಾ ಜ್ಞಾಪಕ ಮಾಡ್ಕೊಳ್ತಾ ಬರೆದು ಬನ್ನಿ. ಯಾವುದೇ ಟೆನ್ಷನ್ ಬೇಡ, ಭಯ ಬೇಡ, ಹೆದರಿಕೆ ಬೇಡ. ಅವೆಲ್ಲ ಇಟ್ಕೊಂಡ್ರೆ ನೀವು ಪಾಸ್ ಆಗೋದಂತೂ ತುಂಬ ಅಂದರೆ ಕಷ್ಟ. ಇವನ್ನು ತೆಗೆದು ಬಿಸಾಕಿ ಫಸ್ಟ್. ಓಕೆ, ಎಲ್ಲ 2025 SSLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿನಿಯರಿಗೂ ಆಲ್ ದ ಬೆಸ್ಟ್. ಎಲ್ಲರ ಮಾರ್ಕ್ಸ್ ಅದ್ಭುತವಾಗಿ ಬರಲಿ. ನಿಮ್ಮ ಪೇರೆಂಟ್ಸ್ ನಿಮ್ಮ ಮಾರ್ಕ್ಸ್ ಅನ್ನು ನೋಡಿದರೆ ಶಾಕ್ ಆಗಬೇಕೇ ವಿನಃ ಬಾಧೆ ಪಡಬಾರ್ದು ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ಬಾರಿ 2025 SSLC ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ವೆರಿ 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 ಆಲ್ ದ ಬೆಸ್ಟ್. ಪ್ರತಿಯೊಂದು ಸಬ್ಜೆಕ್ಟ್ ಚೆನ್ನಾಗಿ ಬರಲಿ ಮಾರ್ಕ್ಸ್ ಅಂತ ಮನಸ್ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ನೀವು ಟ್ರೈ ಮಾಡಿ, ಓದೋದಂತೂ ಬಿಡಬೇಡಿ. ಓಕೆ, ಥ್ಯಾಂಕ್ ಯು. Like, share with more friends, subscribe with more channel. Thank you.